ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನ್ ನೋಡ್ರಿ ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ನಲ್ಲಿ ಇರ್ತಕ್ಕಂತ ಒಂದು ಸುಂದರವಾದ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ. ಈ ದೇವಸ್ಥಾನ ಬೇರೆ ಯಾವುದು ಅಲ್ಲ, ನಾ ಏನ್ ಗಾಣಗಾಪುರದಲ್ಲಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ತೋರಿಸಿದ್ನಲ್ಲ, ದತ್ತಾತ್ರೇಯ ಸ್ವಾಮಿಯ ತದ್ರೂಪವಾಗಿ ಜನಿಸಿದವರೇ ಇವರು. ಮಾಣಿಕ್ ಪ್ರಭು ಟೆಂಪಲ್ ನೋಡ್ರಿ. ಮಾಣಿಕ್ ಪ್ರಭು ಅವಧೂತರ ಒಂದು ದೇವಸ್ಥಾನ ನೋಡ್ಬೋದು ನೀವು. ಎಷ್ಟು ಸುಂದರವಾಗಿರ್ತಕ್ಕಂತ ಲೊಕೇಶನ್ ಅದ ನೋಡ್ರಿ. ಹೊರಗಡೆ ನೋಡ್ಬೋದು ನೀವು ವ್ಯೂ. ಅದ್ಭುತವಾಗಿರ್ತಕ್ಕಂತ ದೇವಸ್ಥಾನ ನೋಡ್ರಿ ವೀಕ್ಷಕರೇ. ಈ ಒಂದು ದೇವಸ್ಥಾನದಲ್ಲಿ ಮಾಣಿಕ್ ಪ್ರಭು ಅವರ ಜೀವಂತ ಸಮಾಧಿ ಅದ ಅಂತ ಯಾವ ತರ ಅದ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಒಳಗೋಗಿ ಬರ್ರಿ, ಮೊದಲ ಒಳಗೋಗೋಣ. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಹೊರಗಡೆ ಅಂದ್ರೆ ದ್ವಾರ ಬಾಗಿಲು ನೋಡ್ರಿ. ಇದು ಒಂದು ದೂರ್ಲಿಂದ ನೋಡಿದಾಗ ಒಂದು ಕೋಟೆ ತರ ಫೀಲ್ ಆಗುತ್ತೆ ನೋಡ್ರಿ. ಬಟ್ ಹೊರಗಡೆ ಗಾರ್ಡನ್ ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಸಾಕಷ್ಟು ಜನ ಬಂದಾರ, ನೋಡ್ಬೋದು ನೀವು. ಎಷ್ಟು ಚೆನ್ನಾಗದ ನೋಡ್ರಿ, ದೊಡ್ಡ ದೇವಸ್ಥಾನ. ಗಾಣಗಾಪುರ ಏನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ತೋರಿಸಿದ್ನಲ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರ ಸ್ವರೂಪವಾಗಿ ಜನಿಸಿರ್ತಕ್ಕಂತಹ ದತ್ತಾತ್ರೇಯರ ಒಂದು 4ನೇ ಅವತಾರನೇ ಈ ಒಂದು ಮಾಣಿಕ ಪ್ರಭು ಅವಧೂತರು ಅಂತ ಹೇಳ್ಬೋದು ನೋಡ್ರಿ. ಈ ಕಲಿಯುಗದಲ್ಲಿ ಅಜ್ಞಾನ, ಅಂಧಕಾರ, ಒಂದು ಲೋಭಿತನ ಹೆಚ್ಚಾದಾಗ ದತ್ತಾತ್ರೇಯರು ಅವಾಗವಾಗ ಮಾನವ ಜನ್ಮ ತಾಳಿ ಜನರನ್ನು ಅಂದ್ರೆ ಈ ಸಮಾಜವನ್ನು ಉದ್ಧಾರ ಮಾಡ್ತಾರ ಅನ್ನೋದು ಒಂದು ನಂಬಿಕೆ. ಅದೇ ತರ ದತ್ತಾತ್ರೇಯರ 4ನೇ ಅವತಾರನೇ ಈ ಮಾಣಿಕ್ ಪ್ರಭುಗಳು ನೋಡ್ರಿ. ದೇವಸ್ಥಾನದ ಹೊರಗಡೆ ನೋಡ್ಬೋದು, ಗಿಡಗಳು ಎಷ್ಟು ಚೆನ್ನಾಗಿ ಹಾಕ್ಯಾರ ನೋಡ್ರಿ. ಆ ಕಡೆ ಕಾಣುವುದು ಮನೋಹರ್ ಅವರ ಒಂದು ಸಮಾಧಿ. ಅದೇ ತರ ಈ ಕಡೆ ಕಾಣುವುದು ಮಾರ್ತಾಂಡ ಅವರ ಸಮಾಧಿ. ಇವರು ಮಾಣಿಕ್ ಪ್ರಭು ಅವರ ತಮ್ಮನ ಮಕ್ಕಳು ನೋಡ್ರಿ. ಅಂದ್ರೆ ಮಾಣಿಕ್ ಪ್ರಭುಗಳು ಲಿಂಗೈಕ್ಯರಾಗಿ ತದನಂತರ ಈ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದಂತವರು ಅವರಿಬ್ಬರ ಸಮಾಧಿನೂ ಸಹ ಇಲ್ಲೇ ಪಕ್ಕದಲ್ಲೇ, ಅಂದ್ರೆ ಮಾಣಿಕ್ ಪ್ರಭು ಅವರ ಸಮಾಧಿಯ ಪಕ್ಕದಲ್ಲೇ ಮಾಡಲಾಗ್ಯದ ನೋಡ್ರಿ. ಮಾಣಿಕ್ ಪ್ರಭು ಅವರು ಜೀವಂತ ಸಂಜೀವಿನಿ ಸಮಾಧಿಯನ್ನು ಮಾಡಿಕೊಂಡಿರ್ತಕ್ಕಂತಹ ಒಂದು ಅದ್ಭುತ ಸ್ಥಳ ನೋಡ್ರಿ. ಮಾಣಿಕ್ ಪ್ರಭು ಅವರು ಚಿಕ್ಕವರಿರ್ಬೇಕಾದ್ರೆ ಹಲವಾರು ಪವಾಡಗಳನ್ನು ಮಾಡ್ಯಾರ. ಆ ಪವಾಡದ ಪ್ರತಿ ಎಲ್ಲಾ ದೃಶ್ಯನೂ ಸಹ ಇಲ್ಲಿ ಒಂದು ಎಷ್ಟು ಸುಂದರವಾಗಿ ಅಳವಡಿಸ್ಯಾರ ನೋಡ್ರಿ. ಅವರಿಗೆ ಅಂದ್ರೆ ಯಾರೆಲ್ಲ ನಾವು ನೋಡಕ್ ಹೋಗ್ತೀವಲ್ರಿ, ಅವರಿಗೆ ಮಾಣಿಕ್ ಪ್ರಭು ಅವರ ಇತಿಹಾಸದ ಬಗ್ಗೆ ಹೇಳೋದೇ ಬೇಡ. ಅಷ್ಟು ಚೆನ್ನಾಗಿ ಇಲ್ಲಿ ಅವರ ಪವಾಡದ ಪ್ರತಿಯೊಂದು ಸ್ವರೂಪದ ಒಂದು ಚಿತ್ರವನ್ನು ಇಲ್ಲಿ ಗೋಡೆ ಮೇಲೆ ಅಂದ್ರೆ ಹೆಜ್ಜೆ ಹೆಜ್ಜೆಗನು ಹಾಕ್ಯಾರ ನೋಡ್ರಿ. ಮಾಣಿಕ್ ಪ್ರಭು ಅವರು ಮನೋಹರ್ ನಾಯಕ್ ಮತ್ತು ಸತ್ಯದೇವಿಯ ಒಂದು ಉದರದಲ್ಲಿ ಜನಿಸ್ತಾರ ನೋಡ್ರಿ. ಅವರು ಶಿಶುವಾಗಿದ್ದಾಗಲೇ, ಅಂದರೆ ಅವರು ಏನ 5ನೇ ವರ್ಷದಲ್ಲಿ ಉಪನಯನ ಮಾಡ್ತಾರಲ್ರಿ, ಅವರು ಯಾವುದೇ ಒಂದು ಗುರುಕುಲಕ್ಕೆ ಹೋಗ್ಲಾರ್ದೆ ಅವರೇ ಸ್ವತಃ ಮಂತ್ರ ಪಠನೆ ಮಾಡ್ತಾರ. ಅದೇ ರೀತಿಯಾಗಿ ತಮ್ಮ ಬಾಲ್ಯದ ಸ್ನೇಹಿತರಾದ ಗೋವಿಂದ ಎನ್ನುವವರು ತೀರ್ಕೊಂಡಿರ್ತಾರ. ಅವಾಗ ಮಾಣಿಕ್ ಪ್ರಭು ಅವರು ಹೋಗಿ, ಯಾಕೋ ಗೋವಿಂದ ಹೇಳು, ಆಟ ಆಡಮು, ನಾ ಮಾಣಿಕ್ ಬಂದಿನಿ, ನೋಡು ನೋಡು ಅನ್ಕೊಂಡು ಆ ಸತ್ತ ಮಗುವಿನನ್ನೇ ಬದುಕಿಸ್ತಾರ. ಇದೇ ತರ ಹಲವಾರು ಪವಾಡಗಳನ್ನು ಮಾಡ್ಯಾರ ಮಾಣಿಕ್ ಪ್ರಭು ಅವರು. ಅವರ ಪ್ರತಿಯೊಂದು ಪವಾಡದ ಚಿತ್ರಗಳು ನಾವಿಲ್ಲಿ ನೋಡ್ತೀವಿ ನೋಡ್ರಿ. ಯಾರೋ ಒಬ್ರು ಸತ್ತವರಿಗೆ ಹೊಟ್ಟೆ ಮೇಲೆ ಇದು ಇಟ್ಟು ಬದುಕ್ಸಕತ್ತಾರ ಮಾಣಿಕ್ ಪ್ರಭುಗಳು. ಅದೇ ತರ ನೋಡ್ಬೋದು, ಇಲ್ಲಿ ಇರ್ತಕ್ಕಂತಹ ಸಮಾಜದ ಅಂಧಕಾರವನ್ನು ಹೋಗಲಾಡಿಸಲು ಹಲವಾರು ಒಂದು ಲೀಲೆಗಳನ್ನು ಮಾಡ್ಯಾರ. ಆ ಒಂದು ಲೀಲೆಗಳು ಈ ಒಂದು ಗೋಡೆಯ ಮೇಲೆ ಸುಂದರವಾಗಿ ಚಿತ್ರಿಸಲಾಗಿದೆ ನೋಡ್ರಿ. ನೋಡ್ಬೋದು ದೇವಸ್ಥಾನನು ಎಷ್ಟು ಶಾಂತವಾಗಿ ಮತ್ತು ಸುಂದರವಾಗಿ ಅದ ನೋಡ್ರಿ. ಎಲ್ಲೋ ಒಂದು ಬೇರೆ ಕಡೆ ಬಂದಿವಿ ಅಂತ ಒಂದು ಫೀಲ್ ಬರುತ್ತಾ. ಒಳಗಡೆ ಹೋದ ತಕ್ಷಣ ಒಂದು ಪ್ರಶಾಂತ ದೇವಾಲಯ, ಸುಂದರ ಆವರಣ, ಈ ಕಂಬಗಳು ಎಲ್ಲ ನೋಡಿದ್ರೆ ಅಲ್ಲೇ ಇರ್ಬೇಕಂತ ಅನ್ಸುತ್ತೆ ನೋಡ್ರಿ. ಶಾಂತವಾಗಿರ್ತಕ್ಕಂಥ ದೇವಸ್ಥಾನ. ದೇವಸ್ಥಾನದ ಆವರಣದಲ್ಲಿ ಒಂದು ಸಂಜೀವಿನಿ ಸಮಾಧಿ ಆಗಿರ್ಬೋದು, ಆಮೇಲೆ ಅವರ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂತಹ ಒಂದು ಮಾಣಿಕ್ ಪ್ರಭು ಅವರ ತಮ್ಮನ ಮಕ್ಕಳ ಸಮಾಧಿ ಆಗಿರ್ಬೋದು. ಇಲ್ಲಿ ಶಿವಲಿಂಗ ಅದ ನೋಡ್ರಿ. ಇದೇ ತರ ಒಂದು ದೇವಾಲಯದ ಆವರಣದಲ್ಲಿ ಹಲವಾರು ದೇವಸ್ಥಾನಗಳು ಅದಾವ. ನೋಡ್ಬೋದು ನೀವು ಎಷ್ಟು ಸುಂದರವಾದ ಕೆತ್ತನೆ ಅಂದ್ರೆ ಅದ್ಭುತವಾಗಿರ್ತಕ್ಕಂತ ದೇವಸ್ಥಾನ. ನಾವು ಬೀದರ್ಗೆ ಹೋಗ್ಬೇಕಾದ್ರೆ ಮಾರ್ಗದಲ್ಲಿ ಹುಮ್ನಾಬಾದಲ್ಲಿ ವೀರಭದ್ರೇಶ್ವರ ಟೆಂಪಲ್ ವಿಡಿಯೋ ಮಾಡಿ, ಅದಾದ ನಂತರ ಇಲ್ಲಿ ಹೇಳಿದ್ರು ಮಾಣಿಕ್ ಪ್ರಭು ಟೆಂಪಲ್ ಚೆನ್ನಾಗಿದೆ, ಇಲ್ಲಿನೂ ಸಹ ವಿಡಿಯೋ ಮಾಡ್ರಿ ಅಂತ. ಇದನ್ನು ತೋರಿಸಿದ್ರಾಯ್ತಂತ ಕರ್ಕೊಂಡ್ ಬಂದಿನಿ ಫ್ರೆಂಡ್ಸ್. ನೀವು ಗುರು ದತ್ತಾತ್ರೇಯರ ಒಂದು ಜನನದ ದಿನವೇ, ಅಂದರೆ ಇವ್ರುನು ಸಹ ಒಂದು ಗುರು ಪೌರ್ಣಿಮೆ ದಿನ, ದತ್ತ ಜಯಂತಿ ಅಂದೇ ಇವರು ಜನಿಸ್ತಾರ. ಆಲ್ರೆಡಿ ಇವರು ಮನೋಹರ್ ನಾಯಕ್ ಮತ್ತು ಅವರ ಪತ್ನಿಯ ಒಂದು ಕನಸಿನಲ್ಲಿ ಬಂದು ದತ್ತಾತ್ರೇಯರು ನಿಮ್ಮ ಮಗನಾಗಿ ನಿಮ್ಮ ಮನೆಯಲ್ಲಿಯೇ ನಾನು ಜನಿಸ್ತೀನಿ ಅಂತ ಹೇಳಿರ್ತಾರ. ಅವರಿಗೆ ಒಂಥರ ದಿಗ್ಭ್ರಾಂತಿ ಆಗಿರುತ್ತ. ಬಟ್ ಅವ್ರು ಯಾರ ಮುಂದನೂ ಹೇಳ್ಕೊಂಡಿರಲ್ಲ. ಅವರಿಗೆ 2ನೇ ಮಗುವಾಗಿ ಈ ಮಾಣಿಕ್ ಪ್ರಭು ಅವರು ಜನಿಸ್ತಾರ. ಅವರೇ ದತ್ತಾತ್ರೇಯರ ನಿಜವಾದ ಸ್ವರೂಪಿ ಅಂತ ಹೇಳ್ಬೋದು.
ಇಷ್ಟೆಲ್ಲಾ ಪವಾಡ ಮಾಡ್ಯಾರ ನೋಡ್ರಿ, ನೋಡ್ಬೋದು. ಒಂದು ಪ್ರದಕ್ಷಿಣೆ ಹಾಕಿದೆ, ಇನ್ನು ಅವರ ಪವಾಡದ ಚಿತ್ರಣಗಳು ಇನ್ನೂ ಮುಗುದಿಲ್ಲ ಅಂತಾನೆ ಹೇಳ್ಬೋದು. ನೋಡ್ರಿ, ಇಲ್ಲಿ ದೇವಸ್ಥಾನದ ಆವರಣದಲ್ಲಿಯೇ ಒಂದು ಅರಳಿ ಗಿಡನೂ ಸಹ ಅದ. ಎಷ್ಟು ಕ್ಲೀನ್ ಆಗಿ ಅದ ನೋಡ್ರಿ ದೇವಸ್ಥಾನ. ಒಂದು ಕಸ ಕಡ್ಡಿ ಒಂದು ತುಂಡು ಸಹ ಬಿದ್ದಿಲ್ಲ. ಆ ಮ್ಯಾಟ್ ಆಗಿರ್ಬೋದು, ಆಮೇಲೆ ಆ ಒಂದು ಚಿತ್ರಗಳಾಗಿರ್ಬೋದು, ನೋಡಿದ್ರೆ 2 ಕಣ್ಣು ಸಾಕಾಗಲ್ಲ ನೋಡ್ರಿ ಸ್ನೇಹಿತರೆ. ಯಾರೆಲ್ಲ ಹುಮ್ನಾಬಾದಕ್ ಬರ್ತಿರಲ್ರಿ, ಈ ದೇವಸ್ಥಾನನ ಮಿಸ್ ಮಾಡ್ಲಾರ್ದೆ ನೋಡ್ರಿ. ಇದೇನು ಕೋಣೆ ಕಾಣಿಸ್ತದಲ್ರಿ, ಮುಂದೆ ತೋರಿಸ್ತೀನಿ ನಾನು. 1857ರಲ್ಲಿ ಏನು ಇದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗುತ್ತಲ್ರಿ, ಆ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಹೋರಾಡಿದವರು ಹಲವಾರು ಜನ ನಮ್ಮ ಉತ್ತರ ಕರ್ನಾಟಕದವರಾಗಿರ್ತಾರ. ಆ ಒಂದು 1857ರಲ್ಲಿ ಉಪಯೋಗಿಸಿದ ಎಲ್ಲ ಒಂದು ಆಯುಧಗಳು ಈ ಕೋಣೆಯಲ್ಲಿ ಇಟ್ಟಾರ. ಮ್ಯಾಲ ಬೋರ್ಡನ್ನು ಸಹ ಹಾಕ್ಯಾರ. ತೋರಿಸ್ತೀನಿ ನಡೀರಿ, ಒಳಗಡೆ ಯಾವ್ಯಾವ ಆಯುಧಗಳು ಅದಾವ ಅಂತ ನೋಡೋಣ ಬನ್ನಿ. ನೋಡ್ರಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಳಸಿರ್ತಕ್ಕಂತಹ ಕಟ್ಟಿಗೆಯ ಆಯುಧಗಳಾಗಿರ್ಬೋದು, ಬರ್ಚೆ ಆಗಿರ್ಬೋದು, ಹಲವಾರು ಆಯುಧಗಳನ್ನ ಇಲ್ಲಿ ಶೇಖರಣೆ ಮಾಡಿ ಇಟ್ಟಾರ ನೋಡ್ರಿ. ಅಂದ್ರೆ 1857ರಲ್ಲಿ ಈ ಒಂದು ಪ್ರದೇಶದಲ್ಲಿ ಹಲವಾರು ಜನ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಅನ್ನೋದಕ್ಕೆ ಇವೆಲ್ಲ ಸಾಕ್ಷ್ಯ ಚಿತ್ರಗಳು ನೋಡ್ರಿ ಸ್ನೇಹಿತರೆ. ನೋಡ್ರಿ, ಮಾಣಿಕ್ ಪ್ರಭು ಅವರ ಜೀವಂತ ಸಮಾಧಿ ಇದೆ ನೋಡ್ರಿ. ಇದೇನ್ ತೋರ್ಸಿನಲ್ರಿ, ಇದು ಬ್ಯಾಕ್ ಸೈಡ್. ಇವಾಗ ನಾವು ಒಳಗ್ ಹೋಗ್ತೀವಿ, ಒಳಗ್ ಹೋಗಿ ಇನ್ನೂ ತೋರಿಸ್ತೀನಿ. ಎಷ್ಟು ಚೆನ್ನಾಗದ ನೋಡ್ರಿ. ಸುತ್ತಲೂ ಆ ಚಿತ್ರಣಗಳು ಮುಂದೆ ಹೋಗಕ್ ಬಿಡ್ತಾ ಇಲ್ಲ, ನನ್ಗೆ ಅಷ್ಟು ಕಣ್ಮಣ್ಣ ಸೆಳಿತಾವ ಅಂತಾನೆ ಹೇಳ್ಬೋದು. ಇಲ್ಲಿ ಏನೋ ಮಾಡ್ಯಾರಲ್ಲ ಇವರು, ಇಲ್ಲಿ ಏನೋ ಮಾಡ್ಯಾರಲ್ಲ, ನೆಕ್ಸ್ಟ್ ಯಾವ ಊರಿಗೆ ಹೋಗಿದ್ರು, ಏನ್ ಮಾಡಿದ್ರು, ಈ ತರ ಇಂಟ್ರೆಸ್ಟ್ ಬರುತ್ತೆ ನೋಡ್ರಿ. ಒಂಥರ ಕುತೂಹಲ ಅದಾವ. ಪ್ರತಿಯೊಂದಕ್ಕೂ ವಿಸಿಟ್ ಮಾಡಿ ಅದ್ರ ಹತ್ರ ಹೋಗಿ ಏನೋ ಇರ್ಬೋದು ಅಂತ ನೋಡಿ ನೋಡಿ ಮುಂದೆ ಹೋಗ್ಬೇಕು, ಆ ತರ ಅದ ನೋಡ್ರಿ. ಈಗ ಗರ್ಭಗುಡಿ ಒಳಗ್ ಹೋಗ್ತಾ ಇದೀನಿ ನೋಡ್ರಿ. ಇದೇ ನೋಡ್ರಿ ಮಾಣಿಕ್ ಪ್ರಭು ಅವರ ಜೀವಂತ ಸಮಾಧಿ ನೋಡ್ರಿ. ಸಂಜೀವಿನಿ ಸಮಾಧಿ ಅಂತಾನು ಸಹ ಕರೀತಾರ. ಇಲ್ಲಿ ಅವರು 1865ರಲ್ಲಿ ಲಿಂಗೈಕ್ಯರಾಗ್ತಾರ ನೋಡ್ರಿ. ಅಂದ್ರೆ ತಮ್ಮ ದೇಹವನ್ನು ಇಲ್ಲಿ ತ್ಯಾಗ ಮಾಡ್ತಾರ ಅಂತಾನೆ ಹೇಳ್ಬೋದು. 1865 ಡಿಸೆಂಬರ್ 29ರಂದು ಅವರು ಈ ಒಂದು ಸ್ಥಳದಲ್ಲಿ ಜೀವಂತ ಸಮಾಧಿಗೆ ಒಳಗಾಗ್ತಾರ ನೋಡ್ರಿ. ಆಮ್ಯಾಲ್ ನೋಡ್ಬೋದು ನೀವು ಗುರು ದತ್ತಾತ್ರೇಯರ ಭಾವಚಿತ್ರನು ಸಹ ಅದ. ಗುರು ದತ್ತಾತ್ರೇಯರು ಅತ್ರಿ ಮುನಿ ಮತ್ತು ಅನಸೂಯರ ಮಗ ಎನ್ನುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಅದೇ ತರ ದತ್ತಾತ್ರೇಯರ 3ನೇ ಸ್ವರೂಪ ಆಗಿರ್ತಕ್ಕಂತ ನರಹರಿ ತೀರ್ಥರು ಅವರ ಒಂದು ಪಾದುಕೆಗಳು ಗಣಗಪುರದಲ್ಲಿ ನಮಗ್ ಸಿಗ್ತಾವ. ಅದೇ ರೀತಿ ಇವರು ದತ್ತಾತ್ರೇಯರ 4ನೇ ಅವತಾರ ಮಾಣಿಕ್ ಪ್ರಭು ಎನ್ನುವರು ನೋಡ್ರಿ. ಇವರ ಪವಾಡ ಲೀಲೆಗಳು ಹೇಳ್ಬೇಕಂದ್ರ ಅದ್ಭುತವಾಗಿರ್ತಕ್ಕಂತಹ ಪವಾಡಗಳನ್ನ ಮಾಡ್ಯಾರ್ರಿ. ಹೇಳ್ತಾ ಹೋದ್ರೆ ಒಂದು ಬುಕ್ಕೆ ಬರಿಬಹುದು, ಅಷ್ಟು ಅದಾವ ಇವ್ರ ಪವಾಡಗಳು. ಈ ಒಂದು ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ದತ್ತಾತ್ರೇಯರ ಮತ್ತೆ ಮತ್ತೆ ಜನನ ಅಂದ್ರೆ ಅವರ ಅವತಾರಗಳನ್ನು ನೋಡ್ಕೊಂಡ್ ಬಂದಿವಿ ನಾವು. ಕಲಬುರಗಿ ಆದ ತಕ್ಷಣ ನೆಕ್ಸ್ಟ್ ಈ ಕಡೆ ಬೀದರ್ದಲ್ಲಿ ನೋಡ್ರಿ. ಇಂತ ಒಂದು ಮಹಾನುಭಾವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನಿಸಿದ್ರು, ಹಲವಾರು ಪವಾಡಗಳನ್ನ ಮಾಡಿದ್ರು ಅಂತ ಹೇಳೋದಕ್ಕ ಹೆಮ್ಮೆ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹುಮ್ನಾಬಾದಕ್ ಬಂದ್ರೆ ಅಂದ್ರೆ ಯಾರು ಮಿಸ್ ಮಾಡ್ಬೇಡ್ರಿ ಈ ಪ್ಲೇಸ್ ಅನ್ನ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಅದೇ ತರ ಮಾಣಿಕ್ ಪ್ರಭು ಗಳೇನು ಇದ್ರದಲ್ರಿ, ಇವರ ಸಮಾಧಿಯನ್ನು ಒಳಗೊಂಡಿರ್ತಕ್ಕಂತಹ ಹಳೇ ಚಿತ್ರಣ ನೋಡ್ರಿ. ಇದು ಅಂದ್ರೆ ಮೊದ್ಲು 1865ರಾಗ ಏನವ್ರು ಲಿಂಗೈಕ್ಯರಾಗ್ತಾರಲ್ರಿ, ಅದೇ ತರ ಒಂದೇ ಸಣ್ಣದ ಗುಡಿ ಇತ್ತು. ಬಟ್ ಇವಾಗೆಲ್ಲ ಇಷ್ಟು ದೊಡ್ಡದ್ ಮಾಡ್ಯಾರ ನೋಡ್ರಿ. ದೇವಸ್ಥಾನ ಕಟ್ಟಡ ಆಗಿರ್ಬೋದು, ಆಮೇಲೆ ಹೊರಗಡೆ ಗಾರ್ಡನ್ ಆಗಿರ್ಬೋದು. ನೋಡ್ರಿ ಎಷ್ಟು ಕ್ಲೀನ್ ಅದ ನೋಡ್ರಿ. ಮನೆ ಒಳಗುನು ಇಷ್ಟು ಕ್ಲೀನ್ ಯಾರು ಮೇಂಟೈನ್ ಮಾಡಲ್ಲ ಫ್ರೆಂಡ್ಸ್. ನೋಡ್ಬೋದು ಹೊರಗಿನ ಲೊಕೇಶನ್ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಹಚ್ಚ ಹಸಿರಿನಿಂದ ಕೂಡ್ಯದ ನೋಡ್ರಿ. ಗಿಡಗಳಾಗಿರ್ಬೋದು. ಎಂಟ್ರೆನ್ಸ್ ಇಂದ ಲೆಫ್ಟಿಗೆ ಹೋದ್ರೆ ದೊಡ್ಡದು ಗಾರ್ಡನ್ ಅದ ರೀ. ಆ ಕಡೆನೂ ಹೋಗಿ ತೋರಿಸ್ತೀನಿ. ಅಂದ್ರೆ ಗುಡಿಯ ಒಳ ಆವರಣದಲ್ಲಿ ಒಂದ್ ಗಾರ್ಡನ್ ಅದ, ಮತ್ತೆ ಹೊರ ಆವರಣದಲ್ಲಿ ಮತ್ತೊಂದು ಗಾರ್ಡನ್ ಅದ. ಹಲವಾರು ಭಕ್ತ ಸಾಗರನೆ ಹರಿದು ಬರ್ತದೆ ಈ ದೇವಸ್ಥಾನಕ್ಕ. ತಾವು ಸಹ ಒಂದ್ಸಲ ವಿಸಿಟ್ ಮಾಡ್ರಿ. ಯಾರೆಲ್ಲ ಗುರು ದತ್ತಾತ್ರೇಯರ ಭಕ್ತರಾಗಿದ್ದೀರಿ ಅವ್ರು ಖಂಡಿತ ವಿಸಿಟ್ ಮಾಡ್ರಿ ಅಂತಾನೆ ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ದತ್ತ ಜಯಂತಿ ಅಂದೇ ಇವ್ರುನು ಸಹ ಜನಿಸ್ಯಾರ. ಗುರು ದತ್ತರ ಪುನರ್ಜನ್ಮ ಅಂತಾನೆ ಹೇಳ್ಬೋದು. ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂತ ಒಂದು ಗಾರ್ಡನ್ ನೋಡ್ರಿ. ಈ ಕಡೆ ಏನ್ ಮನೋಹರ ಅವಧೂತರ ಅಂತ ಹೇಳಿದ್ನಲ್ರಿ, ಅಂದ್ರೆ ಮಾಣಿಕ್ ಪ್ರಭು ಅವರ ತಮ್ಮನ ಮಕ್ಕಳ್ರಿ ಇವ್ರು. ಇವರು ಸಮಾಧಿನ ಸಹ ಇಲ್ಲೇ ಮಾಣಿಕ್ ಪ್ರಭು ಅವರ ಜೀವಂತ ಸಮಾಧಿ ಪಕ್ಕದಲ್ಲಿ ಅದಾವ. ಅದನ್ನ ತೋರ್ಸಕ್ ನಾನ್ ನಿಮ್ಮೆಲ್ಲರಿಗೆ ಕರ್ಕೊಂಡು ಹೊಂಟಿನಿ. ಬರ್ರಿ, ಇದು ಯಾವ ತರ ಅದ ಅಂತ ತೋರಿಸ್ತೀನಿ.
ಒಂದೇ ಆವರಣದಲ್ಲಿ ಹಲವಾರು ಸಮಾಧಿಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ದೇವಾಲಯ ಅಂತಾನೆ ಹೇಳ್ಬೋದು ನೋಡ್ರಿ. ಅಂದ್ರೆ ಅವರ ಕುಟುಂಬದ ಪರಿವಾರದವರೆಲ್ಲರೂ, ಅಂದ್ರೆ ಮಾಣಿಕ್ ಪ್ರಭುಗಳವರ ತಮ್ಮ, ಆಮೇಲೆ ಅವರ ತಂಗಿ, ಅವರ ಸಹೋದರರು, ಅವರ ತಂದೆ, ಅವರ ತಾಯಿ, ಅವರ ತಮ್ಮನ ಮಕ್ಕಳು, ಅವರ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂತಹ ಮನೋಹರ್ ಅವರದ್ದು ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದೆ ಸಮಾಧಿ. ಇಲ್ಲಿ ನೋಡ್ರಿ, ಶ್ರೀ ಶಂಕರ ಮಾಣಿಕ್ ಪ್ರಭು ಮಹಾರಾಜರು, ಇವರು ಅವರ ಸಹೋದರರು. ಅವರ ಇಡೀ ಒಂದು ಫ್ಯಾಮಿಲಿ ಫುಲ್ ಡೀಟೇಲ್ಸ್ ಇಲ್ಲಿ ಬರ್ದಾರ ನೋಡ್ರಿ. ಹಲವಾರು ಭಾಷೆಗಳಲ್ಲಿ ಇದನ್ನ ಪ್ರಿಂಟ್ ಹಾಕ್ಸಾರ. ಅಂದ್ರೆ ಯಾರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಅದನ್ನ ಓದಿ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವರ ಜೀವನ ಸಾರಾಂಶವನ್ನು ಇಲ್ಲಿ ಬರ್ದಾರ. ನೋಡ್ಬೋದು ನೀವು, ಎಷ್ಟು ಚೆನ್ನಾಗದ ನೋಡ್ರಿ. ಗಾರ್ಡನ್ ಅಂತೂ ಎಲ್ಲೋ ಬಂದಿವಂತ ಅನ್ಸುತ್ತೆ. ಇದು ದೇವಸ್ಥಾನ ಅಂತಾನೆ ಅನ್ಸಲ್ಲ, ಒಂದು ಫೇಮಸ್ ಗಾರ್ಡನ್ ಬಂದಿವೇನೋ ಅಂತ ಅನ್ಕೊಂತೀವಿ. ಅದೇನು ಅಲ್ಲಲ್ಲಿ ಕಾಣಿಸ್ತಕ್ಕಂತ ಗೋಪುರಗಳಾಗಿರ್ಬೋದು, ಆ ಕ್ಲೀನೆಸ್ ಬಹಳ ಇಷ್ಟ ಐತ್ರಿ ನನಗಂತೂ. ಒಂದು ತುಂಡುನು ಕಸ ಇಲ್ಲ ಅಲ್ಲಿ, ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ ನೋಡ್ರಿ ಗಾರ್ಡನ್ ಅಲ್ಲಿ. ಗಾರ್ಡನ್ ಅಲ್ಲಿ ಹೋದ್ರಂತೂ ಒಳಗಡೆ ಬರಕ್ಕೆ ಇಂಟ್ರೆಸ್ಟ್ ಬರಲ್ಲ ನೋಡ್ರಿ, ಅಷ್ಟು ಚೆನ್ನಾಗದ ದೇವಸ್ಥಾನ. ನೀವು ಒಂದ್ಸಲ ಹೋಗಿ ಖಂಡಿತ ಭೇಟಿ ಮಾಡ್ರಿ. ನಾವು ಗಾರ್ಡನ್ ಅಲ್ಲಿ ತಿರ್ಗಾಡ್ತಾ ಇದೀವಿ ನೋಡ್ರಿ. ಉಮ್ನಾಬಾದ್ ಅಂತಾನೆ ಅನ್ಸಲ್ಲ ನಮ್ಗ, ಅಷ್ಟು ಚೆನ್ನಾಗದ ನೋಡ್ರಿ. ಈ ಗಾರ್ಡನ್ ಅಲ್ಲಿ ನೋಡಿರ್ಬೋದು, ಈ ಕಡೆ ಮಾದುರ್ಗ, ಆ ಕಡೆ ಶಿವಂದು, ಈ ಕಡೆ ಬಸವೇಶ್ವರದ್ದು ಸ್ಟ್ಯಾಚುಗಳು ಮಾಡ್ಯಾರ ನೋಡ್ರಿ. ಇದು ದುರ್ಗಾ ಮಾತಾ ಸ್ಟ್ಯಾಚು ಇದು. ಅದೇ ತರ ಮುಂದಿನ ಏನದ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗದ ನೋಡ್ರಿ ಲೊಕೇಶನ್ ರೀ. ಈ ಗಾರ್ಡನ್ ಅಲ್ಲಿ ನೋಡ್ರಿ, ಮೇನ್ ಎಂಟ್ರೆನ್ಸ್ ಏನ್ ಕಾಣಿಸುತ್ತಲ್ರಿ, ಈ ಕಡೆ ಶ್ರೀರಾಮ, ಮೇನ್ ಎಂಟ್ರೆನ್ಸ್ ಕಾಣಿಸೋದು ದತ್ತಾತ್ರೇಯ ಸ್ವಾಮಿ ಅವರ ವಿಗ್ರಹ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನನ್ಗೆ ಇದೇ ತರ ಪ್ರೋತ್ಸಾಹ ನೀಡಿ ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಚಾನಲ್ ಅನ್ನು ಬೆಳೆಸ್ರಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.